ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ 5:30ಗೆ ಎದ್ದಿದ್ದೆ ಫ್ರೆಂಡ್. 5:30ಗೆ ಎದ್ದು ಕೈಕಾಲು ಮುಖ ತೊಳೆದು ಫಸ್ಟು ಮಾಮೂಲಿ ಎಲ್ರಿಗೂ ಗೊತ್ತಿರುತ್ತಲ್ವ, ಡೈಲಿ ಅದನ್ನೇನು ತೋರಿಸೋದು ಅಂತ ಫ್ರೆಂಡ್ಸ್. ಇವತ್ತು ಟೀ ಬಿಸಿನೀರು ಏನೂ ತೋರಿಸಿಲ್ಲ ನಾನು. ಬಿಸಿನೀರು ಕುಡಿದು ಮಾಮೂಲಿ ಟೀ ಕುಡಿದು ಸ್ವಲ್ಪ ಒಳಗಡೆ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಈಚೆ ಸ್ವಲ್ಪ ತೊಳೆದ್ಬಿಟ್ಟು ಹೋಗೋಣ, ರಂಗೋಲಿ ಬಿಟ್ಬಿಟ್ಟು ಅಂತ ಈಚೆ ಬಂದೆ ಫ್ರೆಂಡ್ಸ್. ನೋಡಿ, ಇನ್ನೂ ಇವಾಗ ಸೂರ್ಯಾಸ್ತ ಆಗ್ತಾ ಇದೆ. ಸೂರ್ಯ ಉದಯಿಸ್ತಾ ಇದ್ದಾನೆ ಇವಾಗ ತಾನೇ. ಒಂದು 6 o'clock ಆಗಿರಬೇಕು. ನೋಡಿ, ನಮ್ಮ ಮನೆ ಮುಂದೆನೂ ಬೆಳಗ್ಗೆ ಹೊತ್ತೆಲ್ಲ ಹಸುಗಳು ಓಡಾಡ್ತಾ ಇರ್ತವೆ ಫ್ರೆಂಡ್ಸ್. ಸಿಟಿ ಅನ್ಸೋದೇ ಇಲ್ಲ ನಮ್ಮ ನೆಲಮಂಗ್ಲ, ಅಷ್ಟು ಹಸುಗಳು, ಎಲ್ಲ ಥರದ ಪ್ರಾಣಿನೂ ಇದೆ ನಮ್ಮ ನೆಲಮಂಗ್ಲದಲ್ಲಿ. ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಎಲ್ಲ ಹಸುಗಳು ಹೋಗ್ತಾ ಇರುತ್ತೆ ಬೆಳಗ್ಗೆ ಎದ್ದು. ನೀರು ಕುಡಿತಾವ ಅಂತ ನೋಡಿದೆ, ಬಟ್ ಅವೇ ನೀರು ಕುಡಿಲಿಲ್ಲ. ಅವಾಗ ತಾನೇ ಬಂದಿದ್ದು ಅನಿಸುತ್ತೆ ಈಚೆ. ಹಾಗಾಗಿ ಅವು ಪಾಡಿಗೆ ಹೋದು. ನನ್ನ ಪಾಡಿಗೆ ನಾನು ಬಾಗಿಲೆಲ್ಲ ತೊಳೆದು ಸುಮಾರು ನಮ್ಮ ಮನೇಲಿ ಒಂದು ಸರಿ ತೊಳೆದಿದ್ರು, ಬಟ್ ಚೆನ್ನಾಗಿ ತೊಳೆದಿರಲಿಲ್ಲ ಅಂತ ಬೈದ್ಬಿಟ್ಟು ಮತ್ತು ನಾನು ಇನ್ನೊಂದು ಸರಿ ತೊಳಿತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಅವರೆಲ್ಲ ನೀಟಾಗಿ ಕಸ ಎಲ್ಲ ಗುಡಿಸಲ್ಲ, ಹಾಗಾಗಿ ಸುಮ್ಮನೆ ತೊಳೆದ್ಬಿಟ್ಟಿರ್ತಾರಲ್ವ. ಹಾಗಾಗಿ ನಾನು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ ಒಳಗೆ. ಅಷ್ಟೊತ್ತಿಗೆ ಅವರು ಸ್ವಲ್ಪ ಸುಮಾರಾಗಿ ತೊಳಿತಾಯಿದ್ರು, ಮತ್ತು ನಾನು ಬಂದೆಲ್ಲ ನೀಟಾಗಿ ತೊಳೆದೆ. ನೋಡಿ, ಇನ್ನೂ ಇವಾಗ 6 ಗಂಟೆ ಇರ್ಬೋದು, ಬಟ್ ಇವಾಗ ಬೇಗ ಬೇಗ ಬೆಳಕಾಗುತ್ತೆ ಅಲ್ವಾ. ಟೈಮು 6 ಗಂಟೆ ಅನಿಸುತ್ತೆ. ನಾನು ಟೈಮ್ ನೋಡಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ 6 ಗಂಟೆ ಇರ್ಬೋದು. ಈ ಥರ ಬೆಳಗ್ಗೆನೇ ಎದ್ದು ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಒಂದೊಂದು ದಿನ ಸಂಡೇ ಮಾತ್ರ ಸ್ವಲ್ಪ ಲೇಟಾಗೆ ಎದ್ದೊಳೋದು. ಬೇರೆ ದಿನ ಬೇಗನೆ ಎದ್ದೊಳ್ತೀನಿ ಫ್ರೆಂಡ್ಸ್. ಯಾಕಂದರೆ ಟಿಫನ್ನು ಅಡುಗೆ ಎರಡೂ ಆಗಬೇಕಲ್ವ. ಹಾಗಾಗಿ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ, ಮತ್ತು ಇವತ್ತು ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು. ನನ್ನ ತಂಗಿ ಮೊಬೈಲ್ ತೊಗೋಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾವು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಹಾಗಾಗಿ ಒಳಗಡೆ ಎಲ್ಲ ಕೆಲಸ ಮುಗಿಸಿದ್ದೀನಿ. ಆಲ್ಮೋಸ್ಟು ಕಸ ಗುಡಿಸಿ ನೆಲವರ್ಸ್ ಎಲ್ಲ ಮಾಡಿದ್ದೀನಿ. ನಮ್ಮ ಮನೆಯವ್ರು ಇವಾಗ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಸ್ನಾನ ಮಾಡ್ಕೊಂಡು ಅವ್ರು ಪೂಜೆ ಮಾಡೋಷ್ಟೊತ್ತಿಗೆ ನಾನು ಟಿಫನ್ ಮಾಡಿರ್ತೀನಿ. ಹಾಗಾಗಿ ಫಸ್ಟು ಸ್ವಲ್ಪ ಆಚೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಬಿಟ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಬಂದೆ ಆಚೆ. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ರಂಗೋಲಿ ಬಿಡ್ತಾಯಿದ್ದೀನಿ. ತುಂಬ ದೊಡ್ಡದಾಗೇನು ಬಿಟ್ಟಿಲ್ಲ ಇವತ್ತು. ಎಲ್ರಿಗೂ ಗೊತ್ತಿರೋ ಅಂಥ ರಂಗೋಲಿಗಳೇ ಸಿಂಪಲ್ಲಾಗಿ. ನನಗೂ ಆಲ್ಮೋಸ್ಟ್ ಅಷ್ಟು ತುಂಬ ರಂಗೋಲಿಗಳೇನು ಬರೋದಿಲ್ಲ. ಸ್ವಲ್ಪ ಸ್ವಲ್ಪ ಯಾವಾಗಾದರೂ ಈ ಥರ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬಿಡಿಸ್ತಾ ಇರ್ತೀನಿ. ತುಂಬ ದೊಡ್ಡ ರಂಗೋಲಿಗಳಂತೂ ಬರೋದೇ ಇಲ್ಲ ಫ್ರೆಂಡ್ಸ್ ನನಗೆ. ಒಂದು ಸ್ವಲ್ಪ ಬರ್ತವೆ ಅಷ್ಟೇ. ಈ ಥರ ಮಾಮೂಲಿ ಎಲ್ಲರೂ ತುಂಬ ಚೆನ್ನಾಗಿ ರಂಗೋಲಿ ಕಲ್ತಿದ್ದಾರೆ ಫ್ರೆಂಡ್ಸ್. ನಾನು ಕಲಿಬೇಕು. ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ತಾರೆ. ನೋಡಿ, ನಾನು ಸಿಂಪಲ್ಲಾಗೆ ಬಿಡಿಸಿದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ಹೋಗಬೇಕಿತ್ತು ಆಚೆ. ಹಾಗಾಗಿ ನನ್ನ ಮಗನಿಗೂ ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಟಿಫನ್ ಕೊಟ್ಬಿಟ್ಟು ನಾನು ತಿಂಡಿ ತಿಂದು ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಆಗೇ ಬಿಡುತ್ತೆ. ನೋಡಿ, ಇವಾಗ ಇಷ್ಟೇ ಸಿಂಪಲ್ಲಾಗಿ ಬಿಡಿಸಿದ್ದೀನಿ ಫ್ರೆಂಡ್ಸ್. ಯಾರು ಬೇಜಾರು ಮಾಡ್ಕೋಬೇಡಿ, ಇದೇನಪ್ಪ ಇದನ್ನು ತೋರಿಸ್ತಿದ್ದಾಳೆ ಅಂತ. ಬೆಳಗ್ಗೆನೇ ಚೆನ್ನಾಗಿರುತ್ತಲ್ವ ರಂಗೋಲಿ ಎಲ್ಲ ತೋರಿಸಿದ್ರೆ ಅಂದ್ಬಿಟ್ಟು ತೋರಿಸ್ದೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಪೂಜೆ ಎಲ್ಲ ಮಾಡಿದ್ರು. ಟಿಫನ್ ಎಲ್ಲ ಮಾಡಿ ಟಿಫನ್ ಎಲ್ಲ ತಿಂದ್ಕೊಂಡು ಅದನ್ನೆಲ್ಲ ಏನು ತೋರಿಸಿಲ್ಲ. ಡೈಲಿ ಏನು ಅದನ್ನೇ ತೋರಿಸೋದು ಅಂದ್ಬಿಟ್ಟು ಸುಮ್ಮನೆ ಅದೇ ಇವತ್ತು. ನೋಡಿ, ಅಲ್ಲಿಂದ ಹೊರಟು ನನ್ನ ತಂಗಿನೂ ಅಲ್ಲಿ ಬಂದಿದ್ದರು. ಇಬ್ಬರು ಹೊರಟು ಪೈ ಶೋರೂಮ್ಗೆ ಹೋಗಿದ್ದೀವಿ ಇವತ್ತು ನಾವು. ಪೈ ಶೋರೂಮ್ ಇದು ನಮ್ಮ ನೆಲಮಂಗ್ಲದಲ್ಲೇ ಇದೆ. ಪೈ, ಗಿರಿಯಸ್ ಎಲ್ಲ ಶೋರೂಮ್ಸು ಇದೆ, ಬಟ್ ನಾವು ಪೈಗೆ ಹೋಗಿದ್ದೀವಿ. ಸ್ವಲ್ಪ ಐಟಮ್ಸ್ ನಾವೇನೇ ತೊಗೊಂಡ್ರು ಅಲ್ಲೇ ತೊಗೊಳ್ಳೋದು ಫ್ರೆಂಡ್ಸ್. ನಾನು ವಾಷಿಂಗ್ ಮಿಷಿನು, ಫ್ರಿಡ್ಜು ಎಲ್ಲನೂ ಪೈಯಲ್ಲೇ ತೊಗೊಂಡಿದ್ದು. ಟಿ ವಿ ಮಾತ್ರ ಗಿರಿಯಸಲ್ಲಿ ತೊಗೊಂಡಿದ್ವಿ ಅವಾಗ. ಇದು ಪೈ ಶೋರೂಮ್ ನೋಡಿ, ಎಷ್ಟು ತುಂಬ ದೊಡ್ಡದಾಗಿದೆ. ಮತ್ತು ಏನು ಐಟಮ್ಸ್ ಬೇಕಿದ್ರೂ ಸಿಗುತ್ತೆ. ಮುಂದೆ ತೋರಿಸ್ತೀನಿ ನೋಡಿ ನಿಮಗೆ ನಾನು. ಇದು ಸುಮ್ಮನೆ ನಾನೇ ವಿಡಿಯೋ ಮಾಡ್ಕೊಂಡಿದ್ದು ಅಷ್ಟೇ. ನಿಮಗೆ ಶೇರ್ ಮಾಡೋಣ ಯಾವ ಥರ ಇದೆ ಇನ್ನೂ ಶೋರೂಮ್ ಅಂತ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈಗ ನನ್ನ ತಂಗಿ ಯಾವ ಮೊಬೈಲ್ ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಅದಕ್ಕೆ ಅವರು ಯಾವ್ಯಾವ ಚೆನ್ನಾಗಿದೆ, ಎಷ್ಟು ರ್ಯಾಮ್ ಇದೆ, ಎಷ್ಟು GB ಇದೆ, ಯಾವ್ದು ತೊಗೊಂಡ್ರೆ ಒಳ್ಳೆಯದು ಅಂತ ಅವರೆಲ್ಲ ಹೇಳ್ತಾಯಿದ್ರು. ಅದನ್ನೇ ನೋಡ್ತಾ ಇದ್ದೆ ನಾನು ನಮ್ಮ ಸಿಸ್ಟರ್ ಇಬ್ಬರು ನೋಡ್ತಾ ಇದ್ವಿ. ಅವ್ರು ಸ್ವಲ್ಪ ವಿಡಿಯೋ ಕವರ್ ಮಾಡ್ತಿದ್ದಾರೆ. ಅದು ಸ್ವಲ್ಪ ಇದಾಗಿಬಿಟ್ಟಿದೆ ಫ್ರೆಂಡ್ಸ್ ವಿಡಿಯೋ. ಬೇಜಾರು ಮಾಡ್ಕೊಬೇಡಿ ಯಾರೂ. ಉಲ್ಟಾ ಥರ ಆಗಿದೆ ಅದು, ಮತ್ತೆ ಸರಿ ಮಾಡೋಕ್ಕೆ ಬರಲಿಲ್ಲ ನನಗೆ. ಹಾಗಾಗಿ ಅದೇ ಥರ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದು ನಾವು ಸ್ಯಾಮ್ಸಂಗಲ್ಲಿ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದ್ದೆ. ಯಾಕಂದರೆ ನನ್ನ ತಂಗಿದು ಫಸ್ಟು ಸ್ಯಾಮ್ಸಂಗೇ ಇದ್ದಿದ್ದು. ಹಾಗಾಗಿ ಅವರಿಗೆ ಸ್ಯಾಮ್ಸಂಗ್ ಅಂದ್ರೆ ತುಂಬ ಇಷ್ಟ. ಹಾಗಾಗಿ ಅದರಲ್ಲೇ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ನೋಡ್ತಾ ಇದ್ದೀವಿ ಯಾವ್ದು ತೊಗೊಳ್ಳೋದು ಅಂತ. ಯಾವ್ದಾರು ಒಂದು ಇವಾಗ ಬೇಕಲ್ವಾ, ತುಂಬ ಕ್ಲಾರಿಟಿ ಇರೋವಂಥದ್ದು ಯಾವ್ದಾರು ಅವಳಿಗೆ ತೋರಿಸ್ತಾ ಇದ್ದೆ ನಾನು. ನೋಡಿ, ಚೆನ್ನಾಗಿದೆ, ಯಾವ್ದು ತೊಗೋತೀಯ ನೋಡು ಅಂತ. ಅದಕ್ಕೆ ಏನೇನು ಆಪ್ಷನ್ಸ್ ಇದೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದೆ ನಾನು. ಇದು ಕೆಳಗಡೆ ಟಿ ವಿ ಮತ್ತು ಮೊಬೈಲ್ ಸೆಕ್ಷನ್ ಅಷ್ಟೇ. ಇದು ಫಸ್ಟ್ ಫ್ಲೋರಿಗೆ ಹೋದರೆ ಅಲ್ಲಿ ತುಂಬ ಐಟಮ್ಸ್ ಇದೆ. ಮಿಕ್ಸಿ ಮತ್ತು ಏರ್ ಕೂಲರು, ಇದು ಹ್ಯಾವೆಲ್ಸು, ಈ ಥರದ್ದೆಲ್ಲ ವಾಟರ್ ಫಿಲ್ಟರ್ ಎಲ್ಲ ತುಂಬ ಐಟಮ್ಸ್ ಇದೆ. ಮತ್ತು ಚಿಮ್ನಿ ಎಲ್ಲನೂ ಇದೆ ಫ್ರೆಂಡ್ಸ್ ಮೇಲೆ. ಅದನ್ನು ತೋರಿಸ್ತೀನಿ ಒಂದು ನಿಮಿಷ ನಿಮಗೆ. ಫಸ್ಟ್ ಮೊಬೈಲ್ ಸೆಲೆಕ್ಟ್ ಮಾಡ್ಕೊಂಬಿಡೋಣ. ಬಿಲ್ಲಿಂಗಿಗೆ ಮೇಲೆ ಹೋಗ್ಬೇಕಲ್ವ ನಾವು. ಹಾಗಾಗಿ ಫಸ್ಟ್ ಮೊಬೈಲ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ.
ಯಾವ್ದು ತೊಗೋಬೇಕು ಅಂತ ಯೋಚನೆ ಮಾಡ್ತಾನೆ. ಅದು ಗೊತ್ತಲ್ಲ ನಿಮಗೆ, ಆಚೆ ಹೋಗ್ಬಿಟ್ರೆ ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗೋದಿಲ್ಲ. ನಾವೊಂದು ಅಂದ್ಕೊತೀವಿ, ಇನ್ನೊಬ್ರು ಇನ್ನೊಂದು ಹೇಳಿರ್ತಾರೆ. ಹಾಗಾಗಿ ಯಾವುದೂ ಕ್ಲಾರಿಟಿ ಇರೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ತೊಗೋಬೇಕಾಗುತ್ತೆ. ನೋಡಿ, ಇದು ಫಸ್ಟ್ ಫ್ಲೋರಲ್ಲಿರೋದು. ಬಟ್ ಮಿಕ್ಸಿಗಳು ತುಂಬ ವೆರೈಟಿ ಇರುತ್ತೆ. ಮಿಕ್ಸಿ, ಏರ್ ಕೂಲರು, ಚಿಮ್ನಿ ಮತ್ತು ಎಲ್ಲ ಮನೆಗೆ ಏನೇನು ಗೃಹೋಪಯೋಗಿ ವಸ್ತುಗಳು ಏನೇನು ಬೇಕೋ ಎಲ್ಲ ಐಟಮ್ಸು ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಏನಾದರೂ ಪ್ರಾಬ್ಲಮ್ ಆದರೆ ಅವರು ತುಂಬ ಬೇಗ ರೆಸ್ಪಾನ್ಸ್ ಮಾಡ್ತಾರೆ. ಏನಾದರೂ ಮಿಕ್ಸಿ ಆಗಲಿ ಮತ್ತು ನಾವೇನಾದ್ರು ಐಟಮ್ ವಾಷಿಂಗ್ ಮಿಷಿನ್ ಆಗಲಿ ಏನು ತೊಗೊಂಡ್ರು ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಸುಮ್ಮನೆ ನಾನು ಹೋಗಿದ್ನಲ್ಲ, ಹಂಗಾಗಿ ವಿಡಿಯೋ ತೊಗೊಂಡೆ. ಆವಾಗಲೂ ನಾವು ಆಲ್ಮೋಸ್ಟ್ ಅಲ್ಲೇ ತೊಗೊಳ್ಳೋದು. ಆಗ ವಿಡಿಯೋ ತೊಗೊಂಡೆ ಫ್ರೆಂಡ್ಸ್. ಹಾಗೆ ನನ್ನ ತಂಗಿ ಮೊಬೈಲು ತೊಗೊಂಡ್ರು. ಅದು ಬಟ್ ಯಾವ ಮೊಬೈಲ್ ಅಂತ ನಾನು ಅದನ್ನು ನಿಮಗೆ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್. ಸಾರಿ, ಅದು ವಿಡಿಯೋ ತೊಗೊಳಕ್ಕಾಗಿಲ್ಲ ನನಗೆ. ಹಂಗಾಗಿ ಅದನ್ನು ತೋರ್ಸೋಕ್ಕಾಗಿಲ್ಲ. ಸ್ಯಾಮ್ಸಂಗ್ ಮೊಬೈಲೇ ತೊಗೊಂಡಿದ್ದು ನನ್ನ ತಂಗಿ. ಹಾಗಾಗಿ ನೋಡಿ, ಅದೇ ಪೈ ಶೋರೂಮು. ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬರ್ತಾ ಸ್ವಲ್ಪ ತರಕಾರಿ ತೊಗೋಬೇಕಾಗಿತ್ತು ಮನೆಗೆ. ತುಂಬ ಒಂದು 4-5 ಡೇಸ್ ಆಗಿತ್ತು ವೆಜಿಟೇಬಲ್ ತೊಗೊಂಡು. ಹಾಗಾಗಿ ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಬಂದೆ. ಇದು ಗೊತ್ತಾ ಫ್ರೆಂಡ್ಸ್, ಚಿಕ್ಕಟೆಕಾಯಿ ಅಂತಾರೆ, ನೆಲ್ಲೆವರೆಕಾಯಿ ಅಂತಾರೆ, ಚಪ್ರದ ಅವರೆಕಾಯಿ ಅಂತಾರೆ. ಈ ಥರ ಸುಮಾರು ಥರ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಸ್ವಲ್ಪ ಬಲ್ತಿರುತ್ತೆ ನೋಡಿ. ಅದರಲ್ಲಿ ಸ್ವಲ್ಪ ಸೀಡ್ಸ್ ಬಂದಿರುತ್ತಲ್ಲ, ಬಲ್ತು ದಪ್ಪಗೆ. ಆ ಸೀಡ್ಸ್ ತೊಗೊಂಡು ಮಾಮೂಲಿ ನಾವು ಅವರೆಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡ್ತೀವಿ ಗೊತ್ತಾ ನಮಗೆ, ಇದ್ಕಿದ ಬೇಳೆ ಸಾಂಬಾರು ಮಾಡ್ತೀವಲ್ವ, ಅದೇ ಥರನೇ ಇದನ್ನು ಬಿಡಿಸ್ಬಿಟ್ಟು ನೆನೆಸಿ ಇದಕ್ಕೆ ಬಿಟ್ಟು ಸಾಂಬಾರು ಮಾಡಿದ್ರೆ ನಿಜವಾಗ್ಲೂ ಅವರೆಕಾಳು ಸಾಂಬಾರಿಗಿಂತ ತುಂಬ ಟೇಸ್ಟ್ ಇರುತ್ತೆ, ಸೂಪರಾಗಿರುತ್ತೆ. ಮತ್ತು ಏನು ಗೊತ್ತಾ, ಅವರೆಕಾಳು ಇದು ಎರಡು ಮಿಕ್ಸ್ ಮಾಡಿ ಮಾಡಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದರಲ್ಲಿ ಪಾಪ ಅಂಕಲ್ನ ಕೇಳಿದೆ ಸ್ವಲ್ಪ ಆರಿಸ್ಕೊಳ್ಳ ಅಂತ. ಎರಡೂ ಮಿಕ್ಸ್ ಇತ್ತು, ಬಲ್ತಿರೋದು ಇತ್ತು ಮತ್ತು ಎಳೆದು ಇತ್ತು. ಹಾಗಾಗಿ ಅವ್ರನ್ನ ಕೇಳಿದೆ. ಅದಕ್ಕೆ ಅವರು ಆಯ್ತಮ್ಮ ಸ್ವಲ್ಪ ಆರಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂದರು. 80 ರುಪೀಸ್ kg ಹೇಳಿದ್ರು. ನಾನು 70 ರುಪೀಸ್ ಮಾಡಿಕೊಡಿ ಅಂದೆ. ಸರಿ ಆಯಿತು ತಗೊಳಮ್ಮ, ಆರಿಸ್ಕೊಳ್ಳಿ ಅಂದರು. ನಾನು 1 kg ಅಷ್ಟು ಆರಿಸ್ಕೊಂಡೆ ಫ್ರೆಂಡ್ಸ್. ನೋಡಿ, ಇದು ತುಂಬ ಬಲ್ತಿರೋದೆ, ಬೀಜ ಇರುತ್ತಲ್ಲ ಅಂದರೆ ಸೀಡ್ಸು, ಅದನ್ನು ಆರಿಸ್ಕೊಂಡು ತೊಗೊಂಡೆ ನಾನು. ಅದು ಸುಲಿದ್ಬಿಟ್ಟು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಅಲ್ಲಿಂದ ಸೊಪ್ಪು ಎಲ್ಲನೂ ಚೆನ್ನಾಗಿತ್ತು, ಅಲ್ಲಿ ತೊಗೊಂಡೆ. ಸೊಪ್ಪೆಲ್ಲ ತೊಗೊಂಡು ಬಂದ್ವಿ. ನಾನು ನನ್ನ ತಂಗಿ ಸೊಪ್ಪೆಲ್ಲ ತೊಗೊಂಡ್ರು. ಅವರೂ ಬಂದ್ವಿ. ಇಲ್ಲಿ ನಾವು ಪರ್ಮನೆಂಟಾಗಿ ಯಾವಾಗಲೂ ಇವ್ರ ಹತ್ರನೇ ಅವರೆಕಾಯಿ ತೊಗೊಳ್ಳೋದು. ನೋಡಿ, ನಮ್ಮ ನೆಲಮಂಗಲದಲ್ಲಿ ನೀವು ಯಾವಾಗ ನೋಡಿದ್ರೂ ಅವರೆಕಾಯಿ ಸಿಗುತ್ತೆ ಫ್ರೆಂಡ್ಸ್. ಈ ಥರ ಟೈಮ್ ಆ ಥರ ಟೈಮ್ ಅಂತ ಏನೂ ಇಲ್ಲ. ಯಾವಾಗ ಬೇಕಾದ್ರೂ ಎನಿ ಟೈಮ್ ಯಾವಾಗ ಬೇಕಾದ್ರೂ ಸಿಗುತ್ತೆ. ಇವರೊಬ್ಬರು ಅಣ್ಣ ಇದ್ದಾರಲ್ಲ, ಇವರು ಎಲ್ಲಿಂದ ತರ್ತಾರೆ ಅಂತ ನನಗೂ ಇದುವರೆಗೂ ಗೊತ್ತಿಲ್ಲ. ಯಾವಾಗ ಬೇಕಾದ್ರೂ ಸಿಗುತ್ತೆ ಮಾತ್ರ. ಅಂದರೆ ಯಾವಾಗ ವಾರದಲ್ಲಿ 1 ದಿನ 2 ದಿನ ಇಟ್ಕೊಂಡಿರಲ್ಲ ಅಷ್ಟೇ ಇವರು. ಬಟ್ ಯಾವಾಗಲೂ ಅಂದರೆ ಯಾವಾಗಲೂ ತುಂಬ ಕಾಸ್ಟ್ಲಿ ಇರುತ್ತೆ ಫ್ರೆಂಡ್ಸ್. 100 ರೂಪಾಯಿ 1.25 kg, 1/4 kg, ಒಂದೊಂದು ಟೈಮಲ್ಲಿ 100 ರೂಪಾಯಿ kgನೂ ಇರುತ್ತೆ. ಅದು ತೊಗರಿಕಾಯಿ ನೋಡಿ, ಇವಾಗ ಅವರೆಕಾಯಿ ತೊಗರಿಕಾಯಿ ಫುಲ್ ಖಾಲಿಯಾಗಿದೆ. ಬಟ್ ಇವ್ರ ಹತ್ರ ಮಾತ್ರ ಯಾವಾಗಲೂ ಇರುತ್ತೆ ಆ ತೊಗರಿಕಾಯಿ ನೋಡಿ. ನಾನು ಅವರೆಕಾಯಿ ಮತ್ತು ತೊಗರಿಕಾಯಿ ಎರಡೂ ಸ್ವಲ್ಪ ತೊಗೊಂಡೆ. 50 ರೂಪೀಸಿಗೆ ತೊಗೊಂಡೆ. ಯಾವಾಗಲೂ ಇವ್ರ ಹತ್ರನೇ ತೊಗೊತಾ ಇರ್ತೀವಿ. ಅವಣ್ಣ ಕೇಳ್ತಾಯಿದ್ರಿ, ಏನು ವಿಡಿಯೋ ಮಾಡ್ಕೊತಿದ್ದೀರಣ್ಣಮ್ಮ ಅಂತ. ಹ್ಞೂ ಅಣ್ಣ, ಯೂಟ್ಯೂಬ್ಗೆ ಹಾಕ್ತೀನಿ ನೋಡಿ ನಾಳೆ, ನೀನು ಯೂಟ್ಯೂಬಲ್ಲಿ ಬರ್ತೀಯ ಅಂತ ಹೇಳ್ತಾಯಿದ್ದೆ. ಅವ್ರಿಗೆ ನಗ್ತಾಯಿದ್ರು ಅವಣ್ಣ. ಅಲ್ಲಿಂದ ಮುಂದೆ ಬಂದ್ವಿ. ಸ್ವಲ್ಪ ಟೊಮೊಟೊ ಚೆನ್ನಾಗಿತ್ತು ಇಲ್ಲಿ. ಬಟ್ಟು ಟೊಮೊಟೊ ತುಂಬ ಹಣ್ಣಾಗಿದೆ. ಅದು ಬಿಸಿಲಲ್ವ ಇವಾಗ, ಪಾಪ ನಮಗೆ ಹಾಗೆ ಇನ್ನು ಅವಕ್ಕೆಲ್ಲ ಹೇಗಿರುತ್ತೆ ಅವೇನು, ಅದು ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು. ಅದರಲ್ಲೇ ಸ್ವಲ್ಪ ನೋಡಿ ಆರಿಸ್ಕೊತಾ ಇದ್ದೀನಿ ನಾನು. ಅದೆಲ್ಲ ಗಟ್ಟಿ ಇರೋವಂಥದ್ದು ಹಣ್ಣಾಗಿದ್ರೂ ಪರವಾಗಿಲ್ಲ, ಸ್ವಲ್ಪ ಗಟ್ಟಿ ಇದ್ದರೆ 1 ವೀಕ್ ಆದರೂ ಬರುತ್ತೆ. 1-2 kg ತೊಗೊಳ್ಳೋಣ ಅಂತೇಳ್ಬಿಟ್ಟು ನೋಡಿ, ಗಟ್ಟಿ ಗಟ್ಟಿ ಇರೋವಂಥ ಟೊಮೊಟೊ ಆರಿಸ್ಕೊತಾ ಇದ್ದೀನಿ. ಹಾಗಾಗಿ ಅದನ್ನು ಸ್ವಲ್ಪಷ್ಟು ತೊಗೊಂಡಿದ್ದೀನಿ. ಇದು ನಿಮಗೆ ತೋರಿಸೋಣ ಯಾವ ರೀತಿ ಇರುತ್ತೆ ಅಂತ. ನಮ್ಮ ನೆಲಮಂಗಲದಲ್ಲಿ ನಿಜವಾಗ್ಲೂ ಯಾವಾಗೂ ಎನಿ ಟೈಮ್ ತರಕಾರಿ ಫ್ರೆಶ್ಶಾಗೇ ಸಿಗುತ್ತೆ ಫ್ರೆಂಡ್ಸ್. ನೀವು ಯಾವಾಗ ಬೆಳಗಿನ ಸಂಜೆ ನೀವು ಯಾವಾಗ ಹೋದ್ರೂ ನೈಟ್ ಒಂದು 8:30ವರೆಗೂ ಯಾವಾಗ ಫ್ರೆಶ್ ತರಕಾರಿನೇ ಸಿಗುತ್ತೆ. ಅಂಗಡಿ ಸೈಡು ಇಟ್ಕೊಂಡಿರ್ತಾರೆ, ರೋಡ್ ಸೈಡು ಇಟ್ಕೊಂಡಿರ್ತಾರೆ, ಎಲ್ಲಿ ಬೇಕಾದ್ರೂ ತೊಗೋಬೋದು. ನೋಡಿ, ನಾನೊಂದು 2 kg ಅಷ್ಟು ಟೊಮೊಟೊನೂ ತೊಗೊಂಡೆ ಅಲ್ಲಿ. ಯಾಕಂದರೆ ಮನೆಗೆ ಮತ್ತೆ ಹೆಂಗೂ ಬಂದಿದ್ವಿ, ಮತ್ತು ತರಕಾರಿ ತೊಗೊಳಕ್ಕೆ ಅಂತಲೇ ಬರಬೇಕಾಗುತ್ತೆ ನೆಲಮಂಗಲದಲ್ಲಿ. ನಮ್ಮ ಸೈಡೇನು ತರಕಾರಿ ಅವೆಲ್ಲ ಜಾಸ್ತಿ ಮಾರ್ಕೊಂಡು ಬರಲ್ಲ. ಆಮೇಲೆ ನಾವೇನು ಮಾಡಿದ್ವಿ ಫ್ರೆಂಡ್ಸ್, ಬರೀ ಪೈವಿಗೆ ಹೋಗ್ಬಿಟ್ಟು ಬರೋದಲ್ವಾ ಅಂತೇಳ್ಬಿಟ್ಟು ಒಂದು ಬ್ಯಾಗೂ ತೊಗೊಂಡೋಗಿಲ್ಲ ಮನೆಯಿಂದ, ಹಾಗೆ ಹೋಗಿದ್ವಿ. ಅದನ್ನೇ ಹೇಳ್ತಾ ಇದ್ದೆ ನನ್ನ ತಂಗಿಗೆ, ಅಯ್ಯೋ ಒಂದು ಬ್ಯಾಗಾದ್ರು ತರಬೇಕಿತ್ತು ನಾವು ಅಂತ. ಬ್ಯಾಗ್ ತೊಗೊಳ್ಳೋಣ ಅಂದರೆ ಅಲ್ಲಿ ಎಲ್ಲೂ ಸಿಗಲಿಲ್ಲ ನಮಗೆ ಬ್ಯಾಗು. ಹಾಗಾಗಿ ಕವರಲ್ಲೇ ಹಿಡ್ಕೊಂಡು ಇನ್ನೇನು ಆಟೋದಲ್ಲಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕವರಲ್ಲೇ ಹಿಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ನೋಡಿ, ಎಲ್ಲ ಶಾಪಿಂಗ್ ಎಲ್ಲ ತರಕಾರಿ ಎಲ್ಲ ತೊಗೊಂಡ್ವಿ. ಇದು ನೋಡಿ, ಒಂದೇ ಒಂದು ಫ್ಲವರ್ ಎಷ್ಟು ಚೆನ್ನಾಗಿದೆ ಅಂತಲ್ವಾ, ಬ್ಲೂ ಕಲರ್ದು. ನೋಡಿ, ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.